ಜೀವನ ಮಾಡಕ್ಕಾಗತ್ತಾ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು, ಆ ಕೆಲಸಗಳು ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ. ಇಷ್ಟು ಗ್ಯಾರಂಟಿಗಳ ನಡುವೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ಪ್ರಮುಖ ಕಾರಣ ಏನು? ಬ್ಯಾಂಕ್ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಸಿಎಂ ಸಲಹೆ ಕೊಟ್ಟಿದ್ದಾರಂತೆ. ಅಗತ್ಯ ಬಿದ್ರೆ ತಂಡ ರಚನೆ ಮಾಡೋದಕ್ಕೂ ಕೂಡ ಕಂದಾಯ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಕಡಿವಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರೈತರ ಆತ್ಮಹತ್ಯೆಗಳಿಗೆ ಕಾರಣ ಹುಡುಕಿ, ಬ್ಯಾಂಕಿಂದ ಕಿರುಕುಳ ಇದೆಯಾ, ನೋಟಿಸ್ ನೀಡಲಾಗ್ತಾ ಇದೆಯಾ, ಅವ್ರಿಗೆ ಹಿಂಸೆ ಆಗ್ತಾ ಇದೆಯಾ, ಅದನ್ನ ಗುರುತು ಮಾಡಿ ಆ ಮೂಲಕ ರೈತರ ಆತ್ಮಹತ್ಯೆಗಳಿಗೆ ಕಡಿವಾಣ ಹಾಕ್ಲೇಬೇಕು ಅಂತ 2 ದಿನ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ರಲ್ಲ. ಜಿಲ್ಲಾಧಿಕಾರಿಗಳು ಮತ್ತೊಂದು ಕಡೆ ಅಲ್ಲಿನ ಸಿಇಒಗಳ ಜೊತೆಗೆ ಅವರೆಲ್ಲರಿಗೂ ಕೂಡ ತಾಕೀತು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ. 2023ರಿಂದ 24 ಸಾಲನ್ನ ನಾವು ಗಮನಿಸಿದ್ರೆ 1082 ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದೆ. ರೈತರು ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2024ರಿಂದ 25ನೇ ಸಾಲು ಅಂತ ನಾವು ಗಮನಿಸಿದ್ರೆ 981 ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದೆ ಅಂತ. ಆರಂಭದಲ್ಲೇ ಹೇಳಿದ್ವಲ್ಲ, ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ನಂಬರ್, ಆದ್ರೆ ಸಂಪೂರ್ಣವಾಗಿ ರೈತರ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ಒನ್ಸ್ ಅಗೇನ್ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸದ್ಯ ರಾಜ್ಯದಲ್ಲಿ ನೀವೇನೇ ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀರಿ, ನಾರಿ ಶಕ್ತಿ ನಮ್ಮ ಶಕ್ತಿ ಅಂತ ಹೇಳಿದ್ರು ಕೂಡ ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಲ್ಲ, ರೈತರ ಪರವಾಗಿ ಸರ್ಕಾರಗಳು ಕೆಲಸ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ಯೋಜನೆಗಳನ್ನ ಜಾರಿಗೆ ತಂದ್ರೂ ಕೂಡ ರೈತರ ಆತ್ಮಹತ್ಯೆ ನಿಲ್ತಾ ಇಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ. ಪ್ರಮುಖ ಕಾರಣ ಏನು? ಇದಕ್ಕೆ ಕಡಿವಾಣ ಹಾಕುವಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಿದೆ? ಎಸ್ ಶ್ರುತಿ, ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರೈಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪಂಚ ಗ್ಯಾರಂಟಿ ಮೂಲಕ ರಾಜ್ಯದ ಬಡ ಜನರ ಕೈ ಹಿಡಿತೇವೆ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯ ಅವರು 2 ವರ್ಷಗಳ ಕಾಲ ಏನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿ ರಾಜ್ಯದ ಜನರಿಗೆ ಸಮರ್ಪಕವಾಗಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಿದ್ದಾರೆ. ಆದರೆ ರಾಜ್ಯದ ಜನರಲ್ಲಿ ಸಾಕಷ್ಟು ಏನು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆಯಾ, ಅದರ ಜೊತೆಗೆ ರೈತರ ಬಾಳು ಸುಧಾರಣೆ ಆಗಿದೆಯಾ ಅನ್ನೋದನ್ನು ನೋಡೋದಾದರೆ ರೈತರ ಆತ್ಮಹತ್ಯೆ ಸಂಖ್ಯೆಗಳಲ್ಲಿ ಕೊಂಚ ಇಳಿಕೆ ಆಗಿರೋದು ಕೂಡ ಸಾಕಷ್ಟು ಅಂಕಿಅಂಶಗಳ ಮುಖ ತಿಳಿದಿರೋದು. ಆದರೆ ಈ ಒಂದು ಅಂಕಿಅಂಶಗಳಲ್ಲಿ ಭಾರಿ ಏರುಪೇರಾಗಿಲ್ಲ. ಆದರೆ ರೈತರ ಆತ್ಮಹತ್ಯೆ ಸಂಖ್ಯೆ ದಿನದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ಬ್ಯಾಂಕ್ ಸಾಲಗಾರರ ಕಾಟ, ಅದರ ಜೊತೆಗೆ ಬಡತನದ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಣೆ ಆಗಿಲ್ಲ ಅಂತಲೇ ಹೇಳ್ಬೋದು. ಕಳೆದ ವರ್ಷ 2023-24ರಲ್ಲಿ 1081 ಕೇಸುಗಳು ದಾಖಲಾದರೆ 2024 ಮತ್ತು 25ರಲ್ಲಿ 981 ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ ಇದು ಒಂದು ಕೊಂಚ ಇಳಿಕೆ ಆಗಿದೆ. ಆದರೂ ಕೂಡ ರೈತರ ಆತ್ಮಹತ್ಯೆಗಳಲ್ಲಿ ಯಾವುದೇ ಭಾರಿ ವ್ಯತ್ಯಾಸ ಆಗಿಲ್ಲ ಅನ್ನೋದು ಅಂಕಿಅಂಶಗಳಿಂದ ಗೊತ್ತಾಗ್ತಿರುವಂಥದ್ದು. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ರೈತರ ಆತ್ಮಹತ್ಯೆಗೆ ಕಾರಣ ಏನು, ರೈತರಿಗೆ ಯಾವ ರೀತಿ ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ, ಆತ್ಮಹತ್ಯೆ ಮಾಡಿಕೊಂಡಂಥ ರೈತರಿಗೆ ಯಾವ ರೀತಿ ಪರಿಹಾರವನ್ನು ನೀಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಈ ಅಂಕಿಅಂಶಗಳು ಬಂದಿರುವಂಥದ್ದು. ಅದರಲ್ಲೂ ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಮಾಜಿ ಸಿಎಂ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ 123 ಏನು ರೈತರ ಆತ್ಮಹತ್ಯೆ ಪ್ರಕರಣಗಳು ಅಲ್ಲಿ ಆಗಿರುವಂಥದ್ದು. ಅದರಲ್ಲಿ 2022-23ರಲ್ಲಿ 101 ಆಗಿತ್ತು. ಅದರ ಜೊತೆಗೆ 2024-25ರಲ್ಲಿ 103 ಪ್ರಕರಣಗಳಾಗಿತ್ತು. ಈ ಒಂದು ಸಂಖ್ಯೆ ಜಾಸ್ತಿ ಆಗಿರೋದು ಸಾಕಷ್ಟು ಆಘಾತವನ್ನು ತರ್ತಾ ಇದೆ. ಮಾಜಿ ಸಿಎಂ ಆಗಿರುವಂಥ ಅವರ ಕ್ಷೇತ್ರದಲ್ಲಿಯೇ ಒಂದು ರೈತರ ಆತ್ಮಹತ್ಯೆ ಸಂಖ್ಯೆಗಳು ಕೂಡ ದಿನದ ದಿನಕ್ಕೆ ಜಾಸ್ತಿ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗ್ತಿದ್ರೆ ಬಯಲು ಸೀಮೆಯಲ್ಲಿ ಇಂತಹ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆದರೂ ಕೂಡ ರೈತರಿಗೆ ಸವಲತ್ತುಗಳು ಸಿಗೋದರಲ್ಲಿ ವಿಳಂಬ ಆಗ್ತಾ ಇದೆ, ಧೋರಣೆ ಆಗ್ತಾ ಇದೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಅದ್ರ ಜೊತೆಗೆ ಪರಿಹಾರ ನೀಡುವಂತ ನಿಟ್ಟಿನಲ್ಲಿ ಏನು ರೈತರು ಸಾಲವನ್ನು ಮಾಡಿಕೊಂಡು ಆತ್ಮಹತ್ಯೆಗೆ ಈಡಾಗಿರ್ತಾರೆ ಅಂಥವರಿಗೆ ಪರಿಹಾರವನ್ನು ಕೂಡಲೇ ಶೀಘ್ರ ಪರಿಹಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ನೀಡಿರುವಂಥದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಸದ್ದು ಮಾಡಿದಂಥ ಮೈಕ್ರೋ ಫೈನಾನ್ಸ್ ಹಾವಳಿ ಇತ್ತಲ್ಲ, ಆ ಹಾವಳಿಯಿಂದಲೂ ಕೂಡ ಸಾಕಷ್ಟು ಜನರು ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ರು. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸದಾಗಿ ಒಂದು ಕಾನೂನನ್ನು ಕೂಡ ತರಲಾಗಿದೆ. ಈ ನಿಟ್ಟಿನಲ್ಲಿ ರೈತರಾಗಿರ್ಬೋದು, ರಾಜ್ಯದ ಜನರು ಆತ್ಮಹತ್ಯೆಗಳನ್ನು ತಪ್ಪಿಸಿಕೊಳ್ಬೇಕು. ಬ್ಯಾಂಕ್ನ ಸಾಲಗಾರರ ಸಾಲ ಮಾಡಿರೋದ್ರಿಂದ ಕಿರಿಕಿರಿಗೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರನ ತೆಗೆದುಕೊಂಡರೂ ಕೂಡ ಅಂಕಿ ಸಂಖ್ಯೆಗಳು ಬಹಳಷ್ಟು ಇಳಿಕೆ ಆಗಿರೋದನ್ನು ಕಾಣದೇ ಇರೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಶ್ರುತಿ.